ಕಳ್ಕೊಂಡ್ರು ಸಹ ದೇವಪ್ಪ ಹಂಚುಗಡೆ 2 ತೊಲ ಚಿನ್ನ ಇದೆ. ಇದನ್ನ ಪ್ರಾಮಾಣಿಕವಾಗಿ ಸಿಸಿ ಕ್ಯಾಮ್ರಾ ಮುಖಾಂತರ ಶ್ರೀಕಾಂತ್ ಅನ್ನೋರು ಪ್ರಾಮಾಣಿಕ ಇದನ್ನು ಕೊಟ್ಟಿದ್ದಾರೆ. ಮತ್ತೆ ಈ CC ಕ್ಯಾಮ್ರಾದ ಕೂಡ ಇವರು ಕಳ್ಕೊಂಡಿರೋದು ಅಂದರೆ ಬಿದ್ದೋಗಿರೋದು ಆಕಸ್ಮಿಕವಾಗಿ, ಮತ್ತೆ ಅವರು ತಗೊಂಡಿರೋದು ಕೂಡ CC ಕ್ಯಾಮ್ರಾದ ಕೂಡ ಬಂದಿದೆ. ಹಾಗಾಗಿ ಗೋಲ್ಡ್ ಮಾರ್ಕೆಟ್ ನಾವು ಸಿಸಿ ಕ್ಯಾಮ್ರಾ ಹೋದ ವರ್ಷ ಲಾಸ್ಟ್ ಇಯರ್ ಆ ಪ್ಲೇಸ್ನಲ್ಲಿ ಗೋಲ್ಡ್ ಅಸೋಸಿಯೇಷನ್ ಗೋಲ್ಡ್ ಬಂಗಾರ ಬಜಾರಲ್ಲಿ CC ಕ್ಯಾಮ್ರಾ ಹಾಕ್ಕೊಂಡಿದ್ದೀವಿ ಲಾಸ್ಟ್ ಟೈಮ್. ಅದರ ಒಂದು CC ಕ್ಯಾಮ್ರಾ ಉಪಯೋಗ ಈಗ ನಮಗೆ ಕಂಡು ಬಂದಿದ್ದೀವಿ. ಶ್ರೀ ಪೂಜಾರರು ಇದರಲ್ಲಿ ಮತ್ತು ಅತಿ ಮುಖ್ಯವಾಗಿ ಆ ಠಾಣಾ ಇನ್ಸ್ಪೆಕ್ಟರ್ ಇದ್ದಾರೆ. ಅವ್ರಿಗೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅವ್ರನ್ನ ವಿನಂತಿಸ್ತೇನೆ. ಥ್ಯಾಂಕ್ ಯು. ಮತ್ತು ಹಾಗೆಯೇ ಮತ್ತು ನಾಗರಿಕರು ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ. ಇವರ ಒಂದು ಸೇವೆ ಮತ್ತು ಒಂದು ನಿಸ್ವಾರ್ಥ ಭಾವನೆ ಇದು ನಿಜವಾಗ್ಲೂ ತುಂಬ ಕೌಂಟ್ ಆಗುತ್ತೆ. ಥ್ಯಾಂಕ್ ಯು. ಸದೇವ್ ಟೋಲ್ ಸರ್ ರಿಲೇಷನ್ ಇರಲಿ ಸರ್. ಸರ್ ಮೊಬೈಲ್ ಮುಂದೆ ಓಕೆ. ಮಾರ್ಚ್ 8ನೇ ತಾರೀಕಲ್ಲಿ ಬಂಗಾರ್ ಬಜಾರಲ್ಲಿ ಸಹದೇವಪ್ಪನವರು ಈ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಚಿನ್ನದ ತಾಳಿಗಳು ಹೆಚ್ಚು ಕಡಿಮೆ 6 ಜೊತೆ ತಾಳಿಗಳು 7 ತೊಲ ಬಂಗಾರ ದಾರಿನಲ್ಲಿ ಅಕಸ್ಮಾತ್ ಮೈ ಮರೆತು ಅಥವಾ ವಯೋ ಸಹಜ ಕಾಯಿಲೆಯನ್ನು ಕಳ್ಕೊಂಡಿರ್ತಾರೆ. ಕಳ್ಕೊಂಡ್ಮೇಲೆ ಬಂದು ದೂರು ಕೊಡ್ತಾರೆ. ದೂರು ಕೊಟ್ಟಾದ್ಮೇಲೆ ನಾವು ಎಲ್ಲಿ ಕಳ್ಕೊಂಡಿದ್ರು ಅನ್ನೋ ಸ್ಥಳನ ಆಧರಿಸಿ ಪರಿಶೀಲನೆ ಮಾಡಿದಾಗ ಆ ಬಂಗಾರ ಬಜಾರಲ್ಲಿ ಹೋದ ವರ್ಷ ನಮ್ಮ ಸದರ್ ಬಜಾರ್ ಇನ್ಸ್ಪೆಕ್ಟರ್ ಉಮೇಶ್ ಕಾಂಬ್ಳೆ ಅವರ ಪ್ರಯತ್ನದಲ್ಲಿ CC ಕ್ಯಾಮ್ರಾ ಎಲ್ಲ ಅಳವಡಿಸ್ಕೊಂಡಿರ್ತಾರೆ. ಆ CC ಕ್ಯಾಮ್ರಾ ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಅದನ್ನು ಎತ್ಕೊಂಡು ಗೊತ್ತಾಗುತ್ತೆ. ಮತ್ತೆ ಪ್ರಶ್ನೆ ಮಾಡಿದಾಗ ಅವರಿಂದ ವಾಲಂಟಿಯರ್ ಆಗಿ ತಂದು ಯಥಾವತ್ತಾಗಿ ಏನು ಚಿನ್ನ ಇತ್ತು ಅಂತ ಅಷ್ಟು ಎಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸನೂ ಆಗದೆ ವಾಪಸ್ ಮಾಡಿದ್ದಾರೆ. ಅದನ್ನೇ ಕೂಡ ಈಗ ನಾವು ಅದನ್ನು ವಾಪಸ್ ಮಾಡಿದ್ದೀವಿ. ಈ ಸಂಬಂಧ ನಮ್ಮ ಸದರ್ ಬಜಾರ್ ಇನ್ಸ್ಪೆಕ್ಟರ್ ಉಮೇಶ್ ಮತ್ತು ಶ್ರೀನಿವಾಸ ASI ಬಸವರಾಜ ಮತ್ತು ರವಿಕುಮಾರ್ ಮತ್ತು ಶಿವಾನಂದ ಪೊಲೀಸ್ ಕಾನ್ಸ್ಟೇಬಲ್ಸ್ ಅಭಿನಂದಿಸ್ತೇನೆ. ಮತ್ತು ಶ್ರೀಕಾಂತ್ ಅವರು ಈ ಥರ ಅಟ್ಲೀಸ್ಟ್ ನಮ್ಮ ಸುಳ್ಳು ಹೇಳ್ಬೋದಾಗಿತ್ತು ಅಥವಾ ಅದನ್ನು ಬೇರೆ ಥರ ಮಾಡ್ಬೋದಾಗಿತ್ತು. ಅದನ್ನು ಕೂಡ ಮಾಡದೆ ಯಥಾವತ್ತಾಗಿ ಚಿನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವರು ಕೂಡ ಅದನ್ನು